ಇಂದಿನ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವ ಪಾಠಕ್ಕೆ ಹೋಗೋಣ. ಈಗ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ್ರೆ ರಾಷ್ಟ್ರ, ಒಂದು ದೇಶಕ್ಕೆ ನಾವು ರಾಷ್ಟ್ರ ಅಂತ ಕರಿತೀವಿ. ಈ ಪ್ರಪಂಚವೇ ಒಂದು ಕುಟುಂಬ ಅಲ್ವಾ? ನಮ್ಮ ಕುಟುಂಬಗಳಲ್ಲಿ ಹೇಗೆ ನಾವು ತಂದೆ ತಾಯಿ ಅಣ್ಣ ಅಕ್ಕ ತಮ್ಮ ತಂಗಿ ಅಜ್ಜ ಅಜ್ಜಿ ಎಲ್ಲ ಇರ್ತೀವೋ, ಇವರೆಲ್ಲರನ್ನು ನಾವು ಒಂದು ಕುಟುಂಬದ ಸದಸ್ಯರಂತ ಕರಿತೀವಲ್ವಾ? ಹಾಗೇನೆ ಈ ಪ್ರಪಂಚ ಅನ್ನೋದು ಕೂಡ ಒಂದು ಕುಟುಂಬ ಇದ್ದಾರೆ. ಆ ಕುಟುಂಬದಲ್ಲಿ ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಸದಸ್ಯರುಗಳು ಇದ್ದಾರೆ ಅಲ್ವಾ? ಹಾಗಾಗಿ ಪ್ರತಿ ರಾಷ್ಟ್ರವೂ ಕೂಡ ತನ್ನ ಒಂದು ಸ್ನೇಹ ಸಂಬಂಧವನ್ನು ಇತರೆ ರಾಷ್ಟ್ರಗಳಿಗೆ ಬೆಸೆದುಕೊಳ್ಳುತ್ತೆ ಅನ್ನುವಂಥದ್ದು. ಹೀಗೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಪ್ರತಿ ರಾಷ್ಟ್ರಗಳು ಕೂಡ ಏನ್ ಮಾಡ್ತಾರೆ, ಸಂಬಂಧವನ್ನು ಹೊಂದೋದ್ರ ಮೂಲಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಿಕೊಳ್ತಾರೆ ಅನ್ನೋದು. ಹಾಗೆ ನಾವು ನಮ್ಮ ದೇಶಕ್ಕೆ ಬಂದ್ರೆ ಭಾರತ ಅಲ್ವಾ? ಭಾರತ ದೇಶದಲ್ಲಿ ವಾಸಿಸುವಂತಹ ಈ ಒಂದು ಏನು ಜನರು ಇದ್ದಾರೆ ಇವರನ್ನು ಭಾರತೀಯರು ಅಂತ ಕರಿತೀವಿ. ಈ ದೇಶವನ್ನ ರಾಷ್ಟ್ರ ಅಂತೇಳಿ ಕರಿತೀವಿ. ಹಾಗಾದ್ರೆ ರಾಷ್ಟ್ರ ಎಂಬ ಪದ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯತೆ ಎಂಬ ಪದದಿಂದ, ರಾಷ್ಟ್ರ ಎಂಬ ಪದ ರಾಷ್ಟ್ರೀಯತೆ ಎಂಬ ಪದದಿಂದ ಬಂದಿದೆ. ನೋಡಿ, ನಾವು ಒಂದು ದೇಶವನ್ನ ಎಂದು ಕರಿತೀವಿ, ರಾಷ್ಟ್ರ ಅಂತ ಕರಿತೀವಿ ಅಲ್ವಾ? ಈ ರಾಷ್ಟ್ರ ಎಂಬ ಪದ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯತೆ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ರಾಷ್ಟ್ರೀಯತೆ ಅಂದ್ರೆ ಏನು, ಯಾವತ್ತು ನಾವು ರಾಷ್ಟ್ರೀಯತೆ ಅಂತೇಳಿ ಕರಿತೀವಿ ಅಂತ ಹೇಳಿದ್ರೆ, ನೋಡಿ, ತಾವು ವಾಸಿಸುವ ನೆಲ ಅಲ್ವಾ? ಪ್ರತಿಯೊಂದು ದೇಶದಲ್ಲೂ ಕೂಡ ವಾಸಿಸುವಂತಹ ಜನರಿಗೆ ಆ ದೇಶ ಏನಾಗಿರುತ್ತೆ, ಮಾತೃ ದೇಶ ಆಗಿರುತ್ತೆ. ಆ ಭೂಮಿಯನ್ನ ಅವರು ನಮ್ಮ ಮಾತೃಭೂಮಿ ಅಂತೇಳಿ ಭಾವಿಸ್ತಾರೆ ಅನ್ನೋದು. ಯಾಕಂದ್ರೆ ಆ ಭೂಮಿಯವರಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ಸ್ಥಳವನ್ನ ನೆಲವನ್ನು ಒದಗಿಸಿರುತ್ತೆ. ಹಾಗಾಗಿ ಆ ಸ್ಥಳದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ಭೂಮಿಯನ್ನ ತಾಯಿಯ ರೂಪದಲ್ಲಿ ಕಾಡ್ತಾನೆ. ಅದಕ್ಕಾಗಿ ತನ್ನ ಜನ್ಮವನ್ನು ಕೂಡ ಎತ್ತಿರ್ತಾನೆ. ಅದಕ್ಕಾಗಿ ತನ್ನ ಪ್ರಾಣವನ್ನಾದ್ರೂ ಕೂಡ ಕೊಟ್ಟು ಕಾಪಾಡುವಂತ ಒಂದು ಕರ್ತವ್ಯ ಜವಾಬ್ದಾರಿಯನ್ನ ಆ ಪ್ರಜೆ ಹೊಂದಿರ್ತಾನೆ ಅನ್ನುವಂಥದ್ದು. ಹಾಗಾಗಿ ತಾವು ವಾಸಿಸುವಂತಹ ಏನು ಮಾತೃಭೂಮಿ ನೆಲ ಇದೆಯೋ ಅದನ್ನ ನಾವು ತಾಯಿ ಮಾತೃಭೂಮಿ ಅಂತೇಳಿ ತಿಳಿಯುವಂತಹ, ಮತ್ತು ಆ ಭೂಮಿಯಲ್ಲಿ ಅಥವಾ ಆ ನೆಲದಲ್ಲಿ ವಾಸಿಸುವಂತಹ ಜನರೆಲ್ಲರೂ ಕೂಡ ನಾವೆಲ್ಲರೂ ಸಹೋದರರು. ಸಹೋದರರು ಅಂದ್ರೆ ಅಣ್ಣ ತಮ್ಮಂದಿರು. ಈ ನೆಲದಲ್ಲಿ ವಾಸ ಮಾಡ್ತಿದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರರ ಹಾಗೆ, ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಕೂಡಿ ಬಾಳ್ಬೇಕು ಅನ್ನುವಂತ ಒಂದು ಭಾವನೆ ಅವರಲ್ಲಿ ಇರುತ್ತೆ. ಮತ್ತು ಅವರು ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾರೆ. ಒಬ್ರಿಗೊಬ್ರು ಸಹಕಾರ ಸಹಾಯವನ್ನು ಮಾಡುವಂತ ಮನಸ್ಥಿತಿ ಅವರಲ್ಲಿ ಇರುತ್ತೆ. ನೋಡಿ, ಇಂತಹ ಜನರನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯರು ಅಂತ ಕರಿತೀವಿ. ಹಾಗೆ ಅವರಲ್ಲಿರುವಂತಹ ಭಾವನೆಯನ್ನೇ ನಾವು ರಾಷ್ಟ್ರೀಯತೆ ಎಂದು ಕರೆಯುತ್ತೇವೆ. ನೋಡಿ, ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ಪರಸ್ಪರ ಸೋದರತ್ವ ಭಾವನೆ ಹೊಂದಿ ಸುಖ ದುಃಖದಲ್ಲಿ ಭಾಗಿಯಾಗುವ ಜನ ಸಮೂಹವನ್ನು ರಾಷ್ಟ್ರೀಯರು ಎಂದು ಆ ಭಾವನೆಯನ್ನು ರಾಷ್ಟ್ರೀಯತೆ ಎಂದು ಕರೆಯುವರು.
ವಾಸಿಸುವಂತಹ ನೆಲ ಇದೆಯಲ್ಲ ಅದನ್ನ ಅವರು ಮಾತೃಭೂಮಿ ಅಂತೇಳಿ ಭಾವಿಸ್ತಾರೆ. ಪರಸ್ಪರ ಸೋದರತ್ವ ಭಾವನೆಯನ್ನ ಹೊಂದಿರ್ತಾರೆ. ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಸೊ ಅಂತಹ ಜನ ಸಮೂಹವನ್ನ ನಾವೆಂತ ಕರಿತೀವಿ? ರಾಷ್ಟ್ರೀಯರು ಅಂತ ಕರಿತೀವಿ. ಅವರಲ್ಲಿರುವಂತಹ ಭಾವನೆಯನ್ನ ರಾಷ್ಟ್ರೀಯತೆ ಎಂದು ಕರೆಯುತ್ತೇವೆ ಅಲ್ವಾ. ಆದರೆ ಈ ರಾಷ್ಟ್ರ ಎಂಬ ಪದದಿಂದ ಯಾವ ಪದ ಬಂದಿದೆ? ರಾಷ್ಟ್ರೀಯತೆ ಅಲ್ವಾ. ರಾಷ್ಟ್ರ ಎಂಬ ಪದದಿಂದ ರಾಷ್ಟ್ರೀಯತೆ ಎನ್ನುವ ಪದ ಬಂದಿದೆ. ಹಾಗಾದ್ರೆ ಯಾರನ್ನ ನಾವು ರಾಷ್ಟ್ರೀಯ ಅಂತ ಕರಿತೀವಿ? ತಾವು ವಾಸಿಸುವಂತಹ ನೆಲವನ್ನ ಮಾತೃಭೂಮಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಪರಸ್ಪರ ಅವರಲ್ಲಿ ಸೋದರತ್ವ ಭಾವನೆ ಇರುತ್ತೆ. ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಅಂತಹ ಜನ ಸಮೂಹವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯರು ಎಂದು ಕರಿತೀವಿ. ಅವರಲ್ಲಿರುವಂತಹ ಆ ಭಾವನೆಗೆ ರಾಷ್ಟ್ರೀಯತೆ ಎಂದು ಕರೆಯುತ್ತೇವೆ. ಆಯ್ತಾ? ಹಾಗಾದ್ರೆ ಈ ರಾಷ್ಟ್ರೀಯತೆ ಎಂಬ ಪದ ಯಾವ ಒಂದು ಪದದಿಂದ ಬಂದಿದೆ ಅಂತ ಹೇಳಿದ್ರೆ ರಾಷ್ಟ್ರ. ರಾಷ್ಟ್ರ ಎಂಬ ಪದದಿಂದ ರಾಷ್ಟ್ರೀಯತೆ ಎಂಬ ಪದ ಬಂದಿದೆ ಅನ್ನೋದು. ನೋಡಿ, ನಮ್ಮ ಭಾರತ ದೇಶವನ್ನ ತೆಗೆದುಕೊಂಡ್ರೆ ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಬರ್ತಕ್ಕಂಥ ಜಿಲ್ಲೆ, ತಾಲೂಕು, ಹಳ್ಳಿ ಅಲ್ವಾ, ಹಿಂಗೆ ನಮ್ಮ ದೇಶದ ಉದ್ದಗಲಕ್ಕೂ ವಾಸಿಸುವಂತಹ ಜನರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಇದೆ ಅನ್ನೋದು. ಹಾಗಾಗಿ ನಾವು ಭಾರತವನ್ನ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತ ರಾಷ್ಟ್ರ ಅಂತೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಈ ಭಾರತದಲ್ಲಿ ವಾಸಿಸುವಂತಹ ಜನರು ಒಂದೇ ಜಾತಿಯಾಗಲಿ, ಭಾಷೆ ಆಗಲಿ, ಧರ್ಮಕ್ಕಾಗಲಿ ಸೇರಿರುವಂತವರಲ್ಲ ಅಲ್ವಾ. ಹಲವಾರು ಭಾಷೆಗಳನ್ನು ಮಾತನಾಡ್ತಾರೆ, ಹಲವಾರು ಜಾತಿಗಳಿಗೆ ಸೇರಿದ್ದಾರೆ, ಹಲವಾರು ಧರ್ಮದವರು ಇದ್ದಾರೆ ಅಲ್ವಾ. ಈ ರೀತಿ ಸಾಕಷ್ಟು ನಮ್ಮಲ್ಲಿ ವಿವಿಧತೆ, ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ, ಜೀವನ ವಿಧಾನ ಅಲ್ವಾ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ವಿವಿಧತೆಯನ್ನ ಕಾಣ್ತೇವೆ, ಭಿನ್ನತೆಯನ್ನ ಕಾಣ್ತೇವೆ, ಬೇರೆ ಬೇರೆಯಾಗಿ ನೋಡ್ತೇವೆ. ಹಾಗಾಗಿ ಈ ತರದ ಒಂದು ಏನು ನಾವು ಭಾಷೆ, ಧರ್ಮ, ಜಾತಿ, ಜನಾಂಗ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಭಿನ್ನತೆ ಇದೆ. ಆದರೂ ಕೂಡ ಈ ದೇಶದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಭಾರತೀಯ ಅಲ್ವಾ, ಈ ದೇಶದ ಪ್ರಜೆ, ನಾವೆಲ್ಲರೂ ಒಂದೇ ಅನ್ನುವಂತಹ ಏಕತಾ ಮನೋಭಾವನೆ ಅನ್ನುವಂಥದ್ದು ಆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು, ಈ ದೇಶದ ಪ್ರಜೆಗಳು. ಈ ಭೂಮಿ ನಮಗೆ ಮಾತೃಭೂಮಿ ಅಂತೇಳಿ ನಾವು ಭಾವಿಸ್ತೇವೆ. ಆ ಮಾತೃಭೂಮಿಗಾಗಿ ನಾವು ಯಾವಾಗಲೂ ಕೂಡ ರಕ್ಷಣೆಯನ್ನ ಮಾಡಲಿಕ್ಕೆ, ನಮ್ಮ ಪ್ರಾಣವನ್ನಾಗೂ ಕೂಡ ಬಲಿ ಕೊಡಲಿಕ್ಕೆ ಸಿದ್ಧರಿರುತ್ತೇವೆ ಅಲ್ವಾ. ಸೊ ಹಾಗಾಗಿ ನಾವನ್ನ ಈ ದೇಶವನ್ನ ನಮ್ಮ ಮಾತೃಭೂಮಿ ಅಂತೇಳಿ ಭಾವಿಸ್ತೀವಿ. ನಾವೆಲ್ಲರೂ ಒಂದು ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ರಾಷ್ಟ್ರೀಯರು, ಈ ದೇಶದ ರಾಷ್ಟ್ರೀಯರು. ಆ ಭಾವನೆಯನ್ನೇ ರಾಷ್ಟ್ರೀಯತೆ ಅಂತೇಳಿ ಕರಿತೀವಿ ಅನ್ನೋದು. ಸೊ ಈ ರೀತಿ ನಮ್ಮ ದೇಶದ ಮೇಲೆ ಈಗಾಗಲೇ ಬ್ರಿಟಿಷರು ಆಕ್ರಮಣವನ್ನ ಮಾಡಿಬಿಟ್ಟು ನಮ್ಮ ದೇಶವನ್ನ 200 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ದಾರೆ ಅಲ್ವಾ. ಆ ಆಳ್ವಿಕೆಯ ಸಂದರ್ಭದಲ್ಲಿ ನಮ್ಮ ಭಾರತೀಯರ ಪರಿಸ್ಥಿತಿ ಹೇಗಿತ್ತು, ನಮ್ಮ ದೇಶದ ಸ್ಥಿತಿ ಹೇಗಿತ್ತು ಅನ್ನುವಂಥದ್ರ ಅನುಭವ ನಮಗೆ ಆಗಿದೆ ಅಲ್ವಾ. ಹಾಗಾಗಿ ಮತ್ತೊಮ್ಮೆ ಪರಕೀಯರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ನಾವೇನ್ ಮಾಡ್ಬೇಕು? ನಮ್ಮ ಮಾತೃಭೂಮಿಯನ್ನ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಲ್ವಾ. ಆ ರಕ್ಷಣೆ ಮಾಡುವಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ನಿರತನಾಗಬೇಕು, ತೊಡ್ಕೊಳ್ಬೇಕು, ತನ್ನ ದೇಶವನ್ನ ತಾನು ಕಾಪಾಡ್ಕೊಳ್ಬೇಕು. ಇಲ್ಲಿ ದೇಶದ ಒಳಗಡೆ ಇರುವಂತ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಬ್ಬ ಸೈನಿಕನಿದ್ದ ಹಾಗೆ ಅಲ್ವಾ. ದೇಶದ ಒಳಗೆ ಇರುವಂತ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ನಾವೇನೋ ಒಬ್ಬ ಸೈನಿಕ ಅಂತ ಕರಿತೀವ, ಆತನು ತನ್ನ ತಾಯಿಯನ್ನ, ತನ್ನ ಮಾತೃಭೂಮಿಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿದ್ಧನಿರ್ಬೇಕು ಅನ್ನೋದು. ಸೊ ಈ ರೀತಿ ನಾವು ಪ್ರತಿ ವರ್ಷ ಕೂಡ ನಮ್ಮ ದೇಶದಲ್ಲಿ ಏನು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಲ್ವಾ. ಯಾವ ತಿಂಗಳು ಆಚರಣೆ ಮಾಡ್ತೀವಿ? ಗಣರಾಜ್ಯೋತ್ಸವನ ಜನವರಿ 26 ಅಲ್ವಾ. ಜನವರಿ 26ನೇ ತಾರೀಕು ನಾವೇನ್ ಮಾಡ್ತೀವಿ? ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಆಮೇಲೆ ನಮ್ಮ ದೇಶದ ಏನು ಸೇನಾಪಡೆಗಳಿದಾವಲ್ಲ, ಭೂಸೇನೆ, ವಾಯುಸೇನೆ, ನೌಕಾಸೇನೆ ಇವೆಲ್ಲವೂ ಕೂಡ ಪರೇಡ್ಗಳನ್ನ ಮಾಡ್ತಾರೆ ನವದೆಹಲಿಯಲ್ಲಿ. ಆವಾಗ ನಾವೇನ್ ಮಾಡ್ತೀವಿ? ನಮ್ಮ ದೇಶ ಹೆಂಗೆ ಸ್ವತಂತ್ರ ಆಯಿತು, ಯಾವ ರೀತಿ ಸಂವಿಧಾನ ರಚನೆ ಆಯಿತು ಅಂತೇಳಿ, ನಮ್ಮ ದೇಶದ ಸೇನಾಪಡೆಗಳು ದೇಶವನ್ನ ಹೆಂಗೆ ರಕ್ಷಣೆ ಮಾಡುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅನ್ನುವಂಥದ್ದು ಇವೆಲ್ಲದ್ರ ಬಗ್ಗೆನೂ ಕೂಡ ನಾವೇನ್ ಮಾಡ್ತೀವಿ? ಮಾಹಿತಿಯನ್ನ ತಿಳ್ಕೊಳ್ತೀವಿ, ಸ್ಮರಿಸ್ತೀವಿ, ಅದನ್ನ ನೆನಪನ್ನ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಈ ರೀತಿ ಸಾಕಷ್ಟು ನಾವು ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು.
ನೆಕ್ಸ್ಟ್ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇದೆಯಾ? ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇದೆ. ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಯಾವ್ದು ಕರಿತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ? ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ರಾಷ್ಟ್ರೀಯ ಒಂದು ದೇಶದಲ್ಲಿ ವಾಸಿಸುವ ಜನರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದಿರುತ್ತಾರೆ. ಇದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ಒಂದು ದೇಶದಲ್ಲಿ ವಾಸಿಸುವಂತಹ ಜನರೆಲ್ಲರೂ ಅವರಲ್ಲಿ ಒಂದು ಭಾವನೆ ಇರುತ್ತೆ, ಅದೇ ನಾವೆಲ್ಲರೂ ಒಂದೇ ಎಂಬ ಭಾವನೆ ಅಲ್ವಾ? ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನ ಅವ್ರು ಏನ್ ಹೊಂದಿರ್ತಾರೋ ಅದನ್ನ ನಾವೇನಂತ ಕರಿತೀವಿ? ರಾಷ್ಟ್ರೀಯ ಭಾವೈಕ್ಯತೆ. ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಒಂದು ದೇಶದಲ್ಲಿ ವಾಸಿಸುವ ಜನರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದಿರುತ್ತಾರೆ. ಇದನ್ನು ರಾಷ್ಟ್ರೀಯ ಭಾವೈಕ್ಯತೆ ಕರೆಯುತ್ತೇವೆ ಅಲ್ವಾ? ಒಂದು ದೇಶದಲ್ಲಿ ವಾಸಿಸುವಂತ ಜನರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದಿರ್ತಾರೆ. ಇದನ್ನೇ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಈ ಒಂದು ಏನು ಅರ್ಥವನ್ನು ನಾವು ನೋಡ್ತಾ ಹೋದ್ರೆ ಹಲವು ಜಾತಿ, ಧರ್ಮ, ಭಾಷೆ, ಜನಾಂಗ, ಲಿಂಗ, ವರ್ಣ, ಪ್ರದೇಶ ಅಲ್ವಾ? ಇದರೆಲ್ಲದರಲ್ಲೂ ಕೂಡ ಬೇರೆ ಬೇರೆ ಜನರನ್ನು ನಾವು ನೋಡ್ತೀವಿ. ಆದ್ರೂ ಕೂಡ ಅವರಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರುತ್ತೆ. ಇದು ಒಂದು ದೇಶದ ಐಕ್ಯತೆಯನ್ನ ಸೂಚಿಸುತ್ತೆ. ಐಕ್ಯತೆ ಏಕತೆ ಅಲ್ವಾ? ನಾವೆಲ್ಲರೂ ಒಂದೇ, ಈ ದೇಶದ ಪ್ರಜೆಗಳು ನಾವು ಯಾವುದೇ ಜಾತಿ ಸೇರಿರಲಿ, ಯಾವುದೇ ಭಾಷೆ ಸೇರಿರಲಿ, ಯಾವುದೇ ಧರ್ಮ ಸೇರಿರಲಿ, ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆ ಅವರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಏನು ಕರಿತೀವಿ? ಏಕತೆ ಅಂತ ಕರಿತೀವಿ. ಮತ್ತೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇದನ್ನ ಹೇಳ್ತೀವಿ. ನೋಡಿ, ನಮ್ಮ ದೇಶ ತುಂಬಾ ವಿಶಾಲವಾದಂತ ರಾಷ್ಟ್ರ ಅಲ್ವಾ? ದೊಡ್ಡದಾದ ರಾಷ್ಟ್ರ ಅಂತ ನಾವು ಈ ದೇಶದಲ್ಲಿ ಸುಮಾರು ಭಾಷೆಗಳು, ಉಪಭಾಷೆಗಳು ನಾವು ಇರುವಂತದನ್ನ ಕಾಣ್ತೇವೆ ಅನ್ನೋದು. ಮತ್ತೆ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳನ್ನ ಮಾತನಾಡ್ತಕ್ಕಂಥ ಜನರು ಇದ್ದಾರೆ. ಕೆಲವು ಭಾಷೆಗಳಿಗೆ ಇನ್ನೂ ಕೂಡ ಲಿಪಿ ಇಲ್ಲದೆ ಇರತಕ್ಕಂಥ ಭಾಷೆಗಳು ಕೂಡ ನಮ್ಮ ದೇಶದಲ್ಲಿ ಇದಾವೆ ಅನ್ನೋದು. ಮತ್ತೆ ಧರ್ಮಗಳಿಗೆ ಬಂದ್ರೆ ಹಲವಾರು ಧರ್ಮಗಳು ಇದಾವೆ. ನಿಮ್ಗೆ ಗೊತ್ತಿದೆ ಅಲ್ವಾ ಯಾವ ಧರ್ಮಗಳಿದಾವೆ? ಧರ್ಮಗಳ ಸೂಚಿ ಹೇಳೋಣ. ಭಾರತದಲ್ಲಿ ಇರ್ತಕ್ಕಂಥ ಧರ್ಮಗಳು ಯಾವ್ಯಾವು? ಇಸ್ಲಾಂ, ಜೈನ, ಬೌದ್ಧ, ಸಿಖ್, ಪಾರ್ಸಿ, ಜೊರಾಸ್ಟ್ರಿಯನ್ ಅಲ್ವಾ? ಈ ತರ ಸಾಕಷ್ಟು ಧರ್ಮಗಳು ಭಾರತದಲ್ಲಿ ಇದ್ದಾವೆ ಅಲ್ವಾ? ಈ ತರ ಸಾಕಷ್ಟು ಏನು ಧರ್ಮಗಳು ಇದಾವೆ ಆ ಧರ್ಮಗಳಿಗೆ ಸಂಬಂಧಿಸಿರುವಂತಹ ಅಥವಾ ಸೇರಿರ್ತಕ್ಕಂಥ ಜನರು ಕೂಡ ಧರ್ಮಕ್ಕೆ ಸೇರಿರುವಂತಹ ಜನರು ಕೂಡ ವಾಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ದೇಶದ ಪ್ರಜೆಗಳು ಎನ್ನುವ ಭಾವನೆಯನ್ನ ಹೊಂದಿದ್ದಾರೆ ಅನ್ನೋದು ಅಲ್ವಾ? ಸೊ ಹಾಗಾಗಿ ಈ ತರ ನಾವು ಪ್ರದೇಶದಲ್ಲಾಗಿರ್ಬೋದು, ಲಿಂಗದಲ್ಲಾಗಿರ್ಬೋದು, ಧರ್ಮದಲ್ಲಾಗಿರ್ಬೋದು, ಭಾಷೆಯಲ್ಲಾಗಿರ್ಬೋದು, ಜಾತಿಯಲ್ಲಾಗಿರ್ಬೋದು ವಿವಿಧತೆಯನ್ನ ಹೊಂದಿದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ನಮ್ಮಲ್ಲಿ ಇದೆ. ಇದನ್ನೇ ನಾವು ಇದಕ್ಕೆ ಕರಿತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ ಅನ್ನೋದು. ಹಾಗಾದ್ರೆ ಈಗ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಮೂಡಿಸುವಂತ ಅಂಶಗಳು ಯಾವುವು ಎಲ್ಲರ ಬಗ್ಗೆ ತಿಳ್ಕೊಳ್ಳೋಣ. ವಿವಿಧತೆಯಲ್ಲಿ ಏಕತೆ ಮೂಡಿಸುವ ಅಂಶಗಳು. ವಿವಿಧತೆಯಲ್ಲಿ ಏಕತೆಯನ್ನ ಮೂಡಿಸುವಂತ ಅಂಶಗಳು ಯಾವ್ಯಾವು ಅಂತೇಳಿ ಈಗ ನೀವು ಅದ್ರ ಬಗ್ಗೆ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಇಲ್ಲಿ
ಅವು ಯಾವ್ಯಾವ ಅಂಶಗಳು ನಮ್ಮ ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸ್ತವೆ ಅಂತೇಳಿ ಬಂದೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತೇಳಿ ನಿಮ್ಮನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಷ್ಟ್ರೀಯತೆ ಎನ್ನುವ ಪದ ಬಂದಿದೆ. ಪ್ರಾಥಮಿಕ ವಿದ್ವಾಂಸರ ರಾಷ್ಟ್ರೀಯತೆ ನಿರ್ಧರಿಸುವ ಅಂಶಗಳೆಂದರೆ ನಾವು ವಾಸಿಸುವ ಸ್ಥಳವನ್ನು, ನೆಲವನ್ನು, ಮಾತೃಭೂಮಿ ಎಂದು ಹೇಳ್ಕೊಂತ ಬರೀ ಪೂಜೆ. ಭೌಗೋಳಿಕ ಐಕ್ಯತೆ. ಹಾಂ. ಹಿಮಾಲಯ ಪರ್ವತ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರದ ಇವುಗಳು ಭಾರತವನ್ನು ಇತರ ರಾಷ್ಟ್ರಗಳಿಂದ ಬೇರ್ಪಡಿಸಿವೆ. ಭಾರತದಲ್ಲಿ ವಾಸಿಸುತ್ತಿರುವ ಜನರು ಹಾಗೂ ರಾಷ್ಟ್ರಗೀತೆಯನ್ನು ಹಾಡುವುದು ರಾಷ್ಟ್ರದ ಐಕ್ಯತೆಯನ್ನು ಸೂಚಿಸುತ್ತದೆ. ರಾಜಕೀಯ ಐಕ್ಯತೆ. ಭಾರತ ಇಂದಿಗೂ ಒಂದೇ ಸಂವಿಧಾನ, ಏಕಪೌರತ್ವ, ಏಕರೀತಿಯ ಕಾನೂನು, ಶಿಕ್ಷಣ ಕ್ರಮ, ಒಕ್ಕೂಟ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳಿಂದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದೆ. ನಾವು ಭಾರತೀಯರೆಂಬ ರಾಜಕೀಯ ಗುರುತಿಸುವಿಕೆ ಜೊತೆಗೆ ಶಿಕ್ಷಣ, ಕಾನೂನು, ಸಂಪರ್ಕ ಸಾಧನ ಮುಂತಾದ ಕ್ಷೇತ್ರಗಳು ಸರ್ವಸಾಮಾನ್ಯ ಮಾನದಂಡಗಳಾಗಿವೆ. ಭಾರತವು ವಿವಿಧ ಭಾಷೆಗಳ ರಾಷ್ಟ್ರವಾಗಿ ವಿವಿಧ ಧರ್ಮಗಳ ರಾಷ್ಟ್ರವಾಗಿದೆ. ಹಿಂದೂ, ಬೌದ್ಧ, ಜೈನ, ಇಸ್ಲಾಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ ಮುಂತಾದ ಧರ್ಮಗಳನ್ನು ಒಳಗೊಂಡಿದೆ. ಪ್ರತಿ ಧರ್ಮವು ತಮ್ಮದೇ ಆದ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದೆ. ಒಂದು ಧರ್ಮದ ಜನತೆ ಇನ್ನೊಂದು ಧರ್ಮದ ಜನತೆಯ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸುತ್ತಾರೆ. ಇದು ಐಕ್ಯತೆಯನ್ನು ಮೂಡಿಸುತ್ತದೆ. ಸರ್ವಮತ ಸಮನ್ವಯತೆ ಅಥವಾ ಭಾರತದ ವಿವಿಧ ಧರ್ಮದವರಿಗೂ ತಮ್ಮ ಧರ್ಮವನ್ನು ಪಾಲಿಸುವ ಸಮಾನ ಹಕ್ಕು ಇದೆ. ಭಾಷಾ ಐಕ್ಯತೆ.
ಭಾಷೆಗಳ ತವರೂರಾಗಿದೆ. ಬಹುತೇಕ ಭಾಷೆಗಳಲ್ಲಿ ಸಂಸ್ಕೃತವು ಮೂಲವಾಗಿದೆ. ವಿವಿಧ ಭಾಷೆಗಳನ್ನು ಮಾತನಾಡುವ ಜನರು ಭಾರತದಲ್ಲಿದ್ದಾರೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಭಾಷೆ ಸಾಹಿತ್ಯವನ್ನು ಹೊಂದಿದೆ. ಆದರೂ ಭಾಷಾ ಐಕ್ಯತೆಗೆ ಧಕ್ಕೆ ಬಂದಿಲ್ಲ. ಒಂದು ಭಾಷೆಯ ಜನರು ವಿವಿಧ ಭಾಷೆಗಳನ್ನು ಗೌರವಿಸುತ್ತಾರೆ. ಸಾಂಸ್ಕೃತಿಕ ಐಕ್ಯತೆ. ಭಾರತದಲ್ಲಿ ವಿವಿಧ ಜನಾಂಗಗಳು ಧರ್ಮಗಳಿದ್ದರೂ ಸಾಂಸ್ಕೃತಿಕ ಐಕ್ಯತೆಯ ಎಲ್ಲೆಲ್ಲೋ ಕಾಣಬಹುದು. ವಿವಿಧ ಭಾಗಗಳ ಜನರು ತಮ್ಮದೇ ಆದ ಸಂಪ್ರದಾಯ, ಆಚಾರ ವಿಚಾರ, ವೇಷಭೂಷಣಗಳು, ಆಹಾರ ಪದ್ಧತಿ, ಜೀವನ ಶೈಲಿ ಮುಂತಾದ ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಹೊಂದಿದ್ದರು. ಇವರಲ್ಲಿ ಸಾಮ್ಯತೆ ಕಾಣಬಹುದು. ಹೇಳ್ಕೊಂತ ಬರೀ ರಾಷ್ಟ್ರೀಯ ಐಕ್ಯತೆಯನ್ನು ಕಾಸರಿ ಮಾಡು. ವೃದ್ಧಿಸುವ ಅಂಶಗಳು. ಜಾತ್ಯತೀತತೆ. ಜಾತ್ಯತೀತತೆ. ಹಾಂ, ಜಾತ್ಯತೀತತೆ. ಭಾರತ ಒಂದು ಜಾತ್ಯತೀತತೆ ರಾಷ್ಟ್ರ. ಇದರ ಅರ್ಥ ರಾಷ್ಟ್ರದ ಪ್ರತಿಯೊಬ್ಬ ಪೌರರು ತನ್ನದೇ ಆದ ಮತವನ್ನು ಆಚರಿಸುವ ಧಾರ್ಮಿಕ ಹಕ್ಕನ್ನು ಹೊಂದಿದ್ದಾನೆ. ಇಲ್ಲಿ ಸರ್ವಧರ್ಮ ಸಮನ್ವಯತೆ ಇದೆ. ಆದುದರಿಂದ ಇದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸಿದಂತಾಗಿದೆ. ಪ್ರಜಾಪ್ರಭುತ್ವ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಎಲ್ಲ ಪೌರರು ದೇಶದ ಕಾನೂನಿನಡಿಯಲ್ಲಿ ಸಮಾನರಾಗಿರುತ್ತಾರೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ರಾಜ್ಯದ ಎಲ್ಲ ಪೌರರು ಒಂದೇ ಎಂದು ಪರಿಗಣಿಸಲಾಗುತ್ತದೆ. ಜನತೆ ವಿವಿಧ ಭಾಷೆಗಳ ಮತ್ತು ಸಾಂಸ್ಕೃತಿಕ ಆಧಾರದ ಮೇಲೆ
ಆಗುತ್ತಿಲ್ಲ. ಇದರಿಂದ ಭಾರತ ಒಂದು ಐಕ್ಯ ರಾಷ್ಟ್ರವೆಂದು ತಿಳಿಯಬಹುದು. ರಾಷ್ಟ್ರೀಯ ಹಬ್ಬಗಳು. ದೇಶದ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಮುಂತಾದವುಗಳು ಭಾರತೀಯರನ್ನು ಒಂದುಗೂಡಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಹಬ್ಬಗಳನ್ನು ಎಲ್ಲ ಭಾರತೀಯ ಪೌರರು ಪ್ರತಿಯೊಂದು ಭಾಗದಲ್ಲೂ ಆಚರಿಸುತ್ತಾರೆ. ಯಾವುದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಪೇಕ್ಷಿಸದೆ ಆಚರಿಸುವುದರಿಂದ ನಮ್ಮ ಹಬ್ಬಗಳು ಏಕರಾಷ್ಟ್ರೀಯತೆಯನ್ನು ನೆನಪಿಸುತ್ತದೆ. ನಮ್ಮ ರಾಷ್ಟ್ರ ಲಾಂಛನಗಳು. ರಾಷ್ಟ್ರ ಲಾಂಛನಗಳು. ಇರಲಿ ನಮ್ಮ ರಾಷ್ಟ್ರದ ಲಾಂಛನಗಳು. ಸರಿ ಬಿಡಪ್ಪ. ನಮ್ಮ ರಾಷ್ಟ್ರೀಯ ಚಿಹ್ನೆ ಅಥವಾ ರಾಷ್ಟ್ರ ಲಂಬ, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ, ರಾಷ್ಟ್ರೀಯ ಹೂ, ರಾಷ್ಟ್ರ ಪಕ್ಷಿ, ರಾಷ್ಟ್ರೀಯ ಪ್ರಾಣಿ ಮುಂತಾದವು ಸಹ ನಾವೆಲ್ಲ ಒಂದೇ ಎಂದು ಗುರುತಿಸಿಕೊಳ್ಳಲು ಸಹಾಯಕವಾಗಿವೆ. ಈ ಅಂಶವು ಸಹ ಆಚರಣೆಯ ಸಂದರ್ಭದಲ್ಲಿಯಾಗಲಿ ಅಥವಾ ವಿಪತ್ತಿನ ಸಂದರ್ಭದಲ್ಲಾಗಲಿ ನಾವೆಲ್ಲ ಒಂದೇ ಎಂಬುದನ್ನು ನೆನಪಿಸುತ್ತದೆ. ನನಗೆ ಬಂದಿರೋ ವಿಷಯ ಪರಸ್ಪರ ಅನ್ಯೋನ್ಯತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಧ್ಯಾದೇಶಗಳ ಮೂಲಕ ಕಾರ್ಯ ಸಾಧನೆ ಮಾಡುತ್ತದೆ. ರಾಷ್ಟ್ರದ ಒಂದು ಭಾಗವು ಇನ್ನೊಂದರ ಭಾಗದ ಮೇಲೆ ಅವಲಂಬಿತವಾಗಿರುತ್ತದೆ. ಆಯಾ ಭಾಗವು ಉತ್ಪಾದನೆಗಳು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಉದಾಹರಣೆ, ಕರ್ನಾಟಕದಲ್ಲಿ ಪೂರಕವಾಗಿರುತ್ತದೆ. ಕರ್ನಾಟಕದಲ್ಲಿ ಕಾಫಿ, ಜಂಬು ಬೆಳೆದ ಕಾಫಿ, ಜಂಬು ಮತ್ತು ಕಾಶ್ಮೀರದಲ್ಲಿ ಬೆಳೆದ ಕೇಸರಿ, ಹಿಮಾಚಲ ಪ್ರದೇಶದಲ್ಲಿ ಬೆಳೆದ ಸೇಬು ಭಾರತದಾದ್ಯಂತ ಮಾರಾಟವಾಗುತ್ತದೆ. ಆದ್ದರಿಂದ ರಾಷ್ಟ್ರದ ಒಂದು ಭಾಗವು ಇತರೆ ಭಾಗಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆಯಾ ಭಾಗವು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿಲ್ಲ.
ಧ್ವಜ